ಹಲೋ ನನ್ನ ಪ್ರೀತಿಯ ಪೋಷಕರೇ, ನನಗೆ ಇದು ಒಂದು ಪ್ರಶ್ನೆ ಮದರ್ಸ್ ಕಾಮನ್ ಆಗಿ ಕೇಳ್ತಿರ್ತಾರೆ ನನ್ನ ಕ್ಲಿನಿಕಲ್ಲಿ. ಸರ್, ನನ್ನ ಮಗು ಹುಟ್ಟಿದ ತಕ್ಷಣ ಏನಾದಂತೆ ತುಂಬ ಸುಂದರವಾಗಿತ್ತು, ಈಗ ಬರ್ತಾ ಬರ್ತಾ ಏನಂತಂದ್ರೆ ಬಣ್ಣ ಸ್ವಲ್ಪ ಕಪ್ಪುಗಾಗ್ತಾ ಇದೆ. ಇದು ಫ್ರೀಕ್ವೆಂಟ್ ಆಗಿ ನನಗೆ ಕೇಳ್ತಿರ್ತಾರೆ ಒಬ್ಬರಿಗೆ. ಸೊ ನಾನು ಏನು ರೀಸನ್ ಇರುತ್ತೆ ಮತ್ತು ಅದನ್ನು ಹೇಗೆ ಪ್ರಿವೆಂಟ್ ಮಾಡ್ಬೋದು ಅಥವಾ ಮೇಜರ್ಸ್ ತಗೋಬೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಫಸ್ಟ್ ಏನಂತಂದರೆ, ಮಗು ಯಾವಾಗ ಮದರ್ ಊಂಬಲ್ಲಿ ಇರ್ತದೆ, ಗರ್ಭಕೋಶದಲ್ಲಿ ಇರುತ್ತಲ್ವ, ಅದು ತುಂಬ ಪ್ರೊಟೆಕ್ಟಿವ್ ಮತ್ತು ಸೇಫ್ ಎನ್ವೈರ್ಮೆಂಟಲ್ಲಿ ಇರ್ತದೆ. ಯಾವಾಗ ಮಗು ಡೆಲಿವರಿ ಆದಮೇಲೆ ಹೊರಗಡೆ ಬರ್ತದಲ್ಲ, ಸೊ ನ್ಯಾಚುರಲ್ ಆಗಿ ಸನ್ಲೈಟ್ಗೆ ಎಕ್ಸ್ಪೋಸ್ ಆಗುತ್ತೆ, ಹೊರಗಡೆಯಿಂದ ವಾತಾವರಣಕ್ಕೆ ಎಕ್ಸ್ಪೋಸ್ ಆಗಿರ್ತದೆ. ಅವಾಗ ಏನಾದ ಅಂತಂದರೆ, ಮಗು ತನ್ನ ತಾಯಿ ಮತ್ತು ತಂದೆ ಏನು ಸ್ಕಿನ್ ಕಲರ್ ಟೋನ್ ಇರ್ತದಲ್ಲ, ಆ ಸ್ಕಿನ್ ಕಲರ್ಗೆ ಗ್ರ್ಯಾಜುವಲ್ ಏನಂತಂದರೆ ಶಿಫ್ಟ್ ಆಗ್ತದೆ ಅಥವಾ ನ್ಯಾಚುರಲಿ ಇದು ಹೋಗ್ಬಿಡ್ತದೆ. ಸೊ ಅಂತಂದರೆ ಮಗು ಫೈನಲ್ ಕಲರ್ ಏನಂತಂದರೆ ಅವ್ರ ತಂದೆ ಮತ್ತು ಅವ್ರ ತಾಯಿ ಏನು ಸ್ಕಿನ್ ಕಲರ್ ಇದೆಯಲ್ಲ ಅದೇ ಕಲರ್ ಇರುತ್ತೆ. ಓಕೆ, ಸೊ ನಾವು ಆದಷ್ಟು ಏನಂತಂದರೆ, ಮಗು ನೀವು ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ರೆ ಅಂತಂದರೆ ಬೇಬಿ ಸ್ಕ್ರೀನನ್ನು ಯೂಸ್ ಮಾಡಿ. ಆಮೇಲೆ ಏನಂತಂದರೆ, ಸ್ನಾನ ಮಾಡಿಸೋ ಟೈಮಿಗೆ ಏನಂದ್ರೆ ತುಂಬ ಹೊತ್ತು ಜಾಸ್ತಿ ಏನಂತಂದರೆ ಹಾಟ್ ವಾಟರ್ ಆಗಲಿ ಅಥವಾ ತುಂಬ ಹೊತ್ತು ಜಾಸ್ತಿ ಸ್ನಾನ ಮಾಡಿಸೋದಾಗಲಿ ಮಾಡಬೇಡಿ. ಆಮೇಲೆ ಇಮಿಡಿಯೇಟ್ಲಿ ಸ್ನಾನ ಮಾಡಿಸಿದ ಮೇಲೆ ಮಗುವಿಗೆ ಮಾಯಿಶ್ಚರೈಸರ್, ಬೇಬಿ ಮಾಯಿಶ್ಚರೈಸರ್ನ ಯೂಸ್ ಮಾಡಿ. ಮಾಯಿಶ್ಚರೈಸರ್ ಯೂಸ್ ಮಾಡೋದ್ರಿಂದ ಏನಂತಂದ್ರೆ ತ್ವಚೆಯ ಏನಂತಂದರೆ ಹೆಲ್ತ್ ಚೆನ್ನಾಗಿರುತ್ತೆ. ಅದು ಏನಂದರೆ ಮಾಯಿಶ್ಚರು ಇಂಟ್ಯಾಕ್ಟ್ ಒಳಗೆ ಲಾಕ್ ಆಗಿಬಿಡ್ತದೆ ಯಾವಾಗ ಮಾಯಿಶ್ಚರೈಸರ್ ಯೂಸ್ ಮಾಡ್ತಾರೆ. ಮೂರನೇದು ಏನಂತಂದರೆ, ಬೇಬಿ ಸೋಪನ್ನೇ ಯೂಸ್ ಮಾಡಿ. ಯಾಕಂದರೆ ನಾನು ನೋಡ್ತೀನಿ ಮನೆಯಲ್ಲಿ ಏನಂತಂದರೆ ದೊಡ್ಡವರಿಗೆ ಯೂಸ್ ಮಾಡ್ತಕ್ಕಂಥ ಸೋಪೇ ಯೂಸ್ ಮಾಡ್ತಿರ್ತಾರೆ ಮಗುಗೂ. ಸೊ ಅದನ್ನು ಮಾಡಿದಂದರೆ ತುಂಬ ಹಾರ್ಶ್ ಇರ್ತದೆ ಸೋಪು. ಸೊ ಮಗುದು ಏನಂತಂದ್ರೆ ತ್ವಚೆ ಹಾಳಾಗ್ಬಿಡುತ್ತೆ. ಸೊ ಹಾಗಾಗಿ ನೀವು ಮಗುಗೆ ಏನಂದರೆ ಒಂದು ಅಟ್ಲೀಸ್ಟ್ 5 ಇಯರ್ಸ್ವರೆಗೆ ನೀವೇನಂತ ಬೇಬಿದು ಪ್ರಾಡಕ್ಟ್ಸೇ ಯೂಸ್ ಮಾಡಿ ಅಂತ ಈ ವಿಡಿಯೋ ಮೂಲಕ ನಾನು ಹೇಳ್ತೀನಿ. ಸೊ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು. ನಿಮ್ಮ ಏನಂತಂದ್ರೆ ಫ್ರೆಂಡ್ ಸರ್ಕಲಲ್ಲಿ ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾಪಿ ಪ್ಯಾರೆಂಟಿಂಗ್. ಆ್ಯಂಡ್ ನಿಮ್ದು ಏನೇ ಇಶ್ಯೂಸ್ ಇದ್ದರೆ ಅಥವಾ ಏನೇ ನೀವು ವಿಡಿಯೋ ಮಾಡಬೇಕು ಅಥವಾ ನಮ್ಮ ಅದ್ರ ಮೇಲೆ ನಿಮಗೆ ಸಜೆಷನ್ಸ್ ಕೊಡಬೇಕಂದ್ರೆ ಕಮೆಂಟಲ್ಲಿ ತಿಳಿಸಿ ಅಂತ ನಾನು ಹೇಳ್ತೀನಿ. ಓಕೆ, ಥ್ಯಾಂಕ್ ಯು, ಧನ್ಯವಾದ.